ಇದೇ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಕೇದಾರನಾಥ ದೇವಾಲಯ 2013ರಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಲ್ಲಿ ಇದರ ಸುತ್ತಮುತ್ತಲಿನ ಅನೇಕ ಕಟ್ಟಡಗಳು ಕುಸಿದು ಹೋಗಿದ್ದರೂ 1000 ವರ್ಷಗಳಷ್ಟು ಹಳೆಯದಾದ ಈ ದೇವಸ್ಥಾನ ಮಾತ್ರ ಗಟ್ಟಿಯಾಗಿ ನಿಂತಿದ್ದಿತು. ಇದಕ್ಕೆ ಕಾರಣ ಈ ಭೀಮಶಿಲೆ ಎಂಬ ದೊಡ್ಡ ಕಲ್ಲು ಎಂದು ಹೇಳಲಾಗುತ್ತದೆ. ಸಮುದ್ರ ಮಟ್ಟದಿಂದ 12,000 ಅಡಿ ಎತ್ತರದಲ್ಲಿ ಶಾಂತವಾಗಿ ನಿಂತಿರುವ ಈ ದೇವಾಲಯವು ಇಷ್ಟು ಗಟ್ಟಿಯಾಗಿ ಪ್ರವಾಹ ಎದುರಿಸಲು ನಿಜವಾದ ವೈಜ್ಞಾನಿಕ ಕಾರಣಗಳು ಸಹ ಇವೆ. ಅದೇನೆಂಬುದನ್ನು ತಿಳಿಯೋಣ ಬನ್ನಿ. ಹಿಂದೂ ಧರ್ಮದ ಪುನರುದ್ಧಾರಕರಾದ ಆದಿಶಂಕರಾಚಾರ್ಯರು ಈ ಮಂದಿರ ನಿರ್ಮಾಣ ಮಾಡಿದರೆಂಬ ಪ್ರತೀತಿ ಇದ್ದು, ದೇವಾಲಯವು ಹಲವು ಪ್ರಕೃತಿ ವಿಕೋಪಗಳನ್ನು ಎದುರಿಸಿ 2013ರ ಭೀಕರ ಪ್ರವಾಹದಲ್ಲೂ ಅದು ಉಳಿಯಲು ಕಾರಣಗಳು ಬಲವಾದ ಅಡಿಪಾಯ. ಮೊದಲನೆಯದಾಗಿ, ದೇವಸ್ಥಾನವನ್ನು ಸಾಮಾನ್ಯ ಮಣ್ಣಿನ ಮೇಲೆ ಕಟ್ಟದೆ ಬಲವಾದ ದೊಡ್ಡ ಬಂಡೆಯ ಮೇಲೆಯೇ ನಿರ್ಮಿಸಲಾಗಿದ್ದು, ಕೆಳಗಿನಿಂದ ನೀರು ಹರಿದರೂ ಅಡಿಪಾಯ ದುರ್ಬಲವಾಗುವುದಿಲ್ಲ. ಎರಡನೆಯದಾಗಿ, ದೇವಸ್ಥಾನವನ್ನು ಕಲ್ಲಿನಲ್ಲಿ ಒಂದರ ಒಳಗೊಂದು ಸಿಕ್ಕಿಕೊಳ್ಳುವಂತೆ ಅಂದರೆ ಇಂಟರ್ಲಾಕ್ನಂತೆ ಜೋಡಣೆ ಮಾಡಿ ನಿರ್ಮಿಸಲಾಗಿದೆ. ಇದರಿಂದ ಕಟ್ಟಡ ಹೆಚ್ಚು ಬಲವಾಗಿದ್ದು ಸುಲಭವಾಗಿ ಕುಸಿಯುವುದಿಲ್ಲ. ಉತ್ತರಾಖಂಡದಲ್ಲಿ ತೀವ್ರ ಶೀತ ಮತ್ತು ಹಿಮಪಾತವಾಗುವುದರಿಂದ ದೇವಾಲಯದ ಗೋಡೆಗಳನ್ನು ಸುಮಾರು 6 ಅಡಿ ದಪ್ಪವಾಗಿ ನಿರ್ಮಿಸಲಾಗಿದೆ. ಇದು ಸಹ ಭೂಕಂಪ ಮತ್ತು ಪ್ರವಾಹದ ಆಘಾತವನ್ನು ತಪ್ಪಿಸುತ್ತದೆ. ಇನ್ನು ದೇವಾಲಯವು ಪಿರಮಿಡ್ ಮಾದರಿಯ ವಿನ್ಯಾಸದಲ್ಲಿರುವುದರಿಂದ ಭಾರ ಕೆಳಭಾಗಕ್ಕೆ ಸರಿಯಾಗಿ ಹಂಚಿಕೆಯಾಗುತ್ತದೆ ಮತ್ತು ಛಾವಣಿಯ ಮೇಲೆ ಹಿಮ ಜಮೆಯಾಗುವುದನ್ನು ತಡೆಯುತ್ತದೆ. 2013ರ ಪ್ರವಾಹದಲ್ಲಿ ನೀರು ದೇವಾಲಯದ ಒಳಗೆ ಪ್ರವೇಶಿಸಿದರೂ ಸ್ವಲ್ಪ ಹೊತ್ತಿನಲ್ಲೇ ಹೊರಗೆ ಹರಿದು ಹೋಯಿತು. ಇದಕ್ಕೆ ಕಾರಣ ನೆಲವು ಸ್ವಲ್ಪ ಇಳಿಜಾರಿನಲ್ಲಿರುವುದು ಸಹ ತಿಳಿಯಲಾಯಿತು. ಇನ್ನು ದೇವಾಲಯದ ಪ್ರವೇಶ ದ್ವಾರವನ್ನು ಸಣ್ಣದಾಗಿ ನಿರ್ಮಿಸಲಾಗಿದೆ. ಇದರಿಂದ ದೊಡ್ಡ ಪ್ರವಾಹದ ನೀರು ಮತ್ತು ಅವಶೇಷಗಳು ಒಳಗೆ ನೇರವಾಗಿ ಪ್ರವೇಶಿಸುವುದನ್ನು ತಡೆಯುತ್ತದೆ. ದೇವಾಲಯದ ಒಳಗೆ ಹಾನಿಯಾಗದಿರಲು ಇದು ಸಹ ಒಂದು ಕಾರಣವಾಗಿದೆ. ಈ ಎಲ್ಲ ವಾಸ್ತುಶಿಲ್ಪದ ವೈಶಿಷ್ಟ್ಯಗಳ ಜೊತೆಗೆ ಭೀಮಶಿಲೆಯು ದೊಡ್ಡ ಪಾತ್ರ ವಹಿಸಿತು. ಪ್ರವಾಹದ ವೇಳೆ ಇದು ದೇವಸ್ಥಾನದ ಹಿಂದೆ ಬಂದು ನಿಂತ ಕಾರಣ ನೀರಿನ ಹರಿವು 2 ಭಾಗಗಳಾಗಿ ವಿಭಜನೆಗೊಂಡು ದೇವಾಲಯದ ಮೇಲಾಗುತ್ತಿದ್ದ ಒತ್ತಡವು ಕಡಿಮೆಯಾಯಿತು. ಇಂದಿಗೂ ಪ್ರಕೃತಿ ವೈಪರೀತ್ಯದ ನಡುವೆ ಕೇದಾರನಾಥ ದೇವಾಲಯವು ದೃಢವಾಗಿ ಗಟ್ಟಿಯಾಗಿ ನಿಂತಿದೆ. ಈ ಮಾಹಿತಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.